ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಷಯ ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಇದು ಪರ್ಸ್ನಲ್ ವಿಷಯನೇ. ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಹೆಣ್ಮಕ್ಳು ನಮ್ಮ ಥರನೇ ಇವತ್ತು ನಾನು ಆ ಗ್ರೂಪಲ್ಲಿ ಸೇರಿದ್ದೀನಿ. ನನ್ನ ಥರನೇ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ನಮ್ಮ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ತಿರ್ತೀವಿ ನಮ್ಮ ಆರೋಗ್ಯದ ಬಗ್ಗೆ. ಅದರಿಂದ ಏನೇನು ಪರಿಣಾಮ ಆಗುತ್ತೆ ಅಂತ ನಾನು ಅನುಭವಿಸಿದ್ದೀನಿ. ಇವಾಗ ಒಂದು 15 ದಿನ ಏನು ಹೆಚ್ಚು ಕಡಿಮೆ ಒಂದು 2-3 ತಿಂಗಳಿಂದನೇ ಅನುಭವಿಸ್ತಾ ಇದ್ದೀನಿ. ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇರೋದು ಇವತ್ತು. ನಾವು ಎಲ್ಲರನ್ನೂ ನೋಡ್ತೀವಿ, ಮನೆಯಲ್ಲಿ ಮಕ್ಕಳು ನೋಡ್ತೀವಿ, ನಮ್ಮ ಮನೆ ಸಂಸಾರ, ಗಂಡ ಮನೆ ಎಲ್ಲದೂ ನೋಡ್ತೀವಿ. ಬಟ್ ನಮ್ಮ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ. ಆದರೂ ನಮ್ದು ಇನ್ನೊಂದು ಫಸ್ಟ್ ತಪ್ಪು ಏನಂತಂದರೆ, ನಾವು ಪೀರಿಯಡ್ಸ್ ರೆಗ್ಯುಲರ್ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀವಿ. ನಮ್ಗೆ ಯಾವುದೇ ಥೈರಾಯ್ಡ್ ಇಲ್ಲ, PCOD ಇಲ್ಲ, ನಾವು ನಾರ್ಮಲ್ ಆಗಿದ್ದೀವಿ, ನಾವು ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ ಅಂತಂದರೆ ನಮಗೇನು ಒಳಗಡೆ ನಮಗೇನು ಸಮಸ್ಯೆ ಇರಲ್ಲ ಅಂತ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ಆ ತಪ್ಪು ತಿಳುವಳಿಕೆಯಲ್ಲೇ ನಾನು ಇದ್ದೆ. ಅಂದರೆ ನನಗೆ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗಿದ್ದು ನನಗೇನಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಹೇಳ್ತಿರೋದು, ನಾವು ನಮಗೋಸ್ಕರ ನಾವು ಅದು ಒಂದು ವರ್ಷಕ್ಕೆ ಒಂದ್ಸಲನಾದ್ರೂ ನೀವು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನು ನಡೀತಿದೆ ಅದು ಹೇಳೋಕ್ಕಾಗಲ್ಲ. ಒಂದೊಂದು ತಿಂಗಳು ಸಹ ನಮ್ಮಲ್ಲಿ ಹಾರ್ಮೋನು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವೆಷ್ಟೇ ಲೈಫ್ ಸ್ಟೈಲ್ ಚೆನ್ನಾಗಿದ್ರು ಅಷ್ಟೇ, ನಾವು ಒಳ್ಳೆ ಊಟ ಸಮತೋಲನ ಆಹಾರ ತಗೊಂಡ್ರು ಅಷ್ಟೇ, ಒಳ್ಳೆ ಒಂದು ಎಕ್ಸಸೈಸ್ ವಾಕ್ ಇದೆಲ್ಲ ಇದ್ರೂ ಅಷ್ಟೇ. ನಾನು ಇದೆಲ್ಲ ಅಭ್ಯಾಸ ನನಗೆ ಹೆಚ್ಚು ಕಡಿಮೆ ಒಂದು 6-7 ವರ್ಷದಿಂದನೂ ನಾನು ರೆಗ್ಯುಲರ್ ಮನೆ ಊಟ ಬಿಟ್ಟು ಏನೂ ಊಟ ಮಾಡ್ತಿರಲಿಲ್ಲ. ವಾಕು ಎಕ್ಸಸೈಸ್ ಕಂಪಲ್ಸರಿ ನನ್ನ ಲೈಫಲ್ಲಿ ಇತ್ತು. ಇದೆಲ್ಲ ಇದ್ದರೂ ಸಹ ಮತ್ತು ನನಗೆ ಮನೇಲಿ ಯಾವುದೇ ರೀತಿ ಒತ್ತಡ ಇರಲಿಲ್ಲ. ಆದ್ರೂ ಸಹ ನನಗೆ ಏನಕ್ಕೆ ಈ ರೀತಿ ಆಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಬಂದಿದೆ ನನಗೆ. ಯಾವುದೇ ರೀತಿ ನಾನು ಟೆಸ್ಟ್ ಮಾಡಿಸಿದಾಗ ನನಗೆ ಟೆಸ್ಟ್ ಆಲ್ಮೋಸ್ಟ್ ನಾನು ಮಾಡಿಸ್ತಾನೆ ಹಿಂಗಿರ್ತಿದ್ದೆ. ಆವಾಗಲೂ ನನಗೆ ಯಾವುದೇ ರೀತಿ ಥೈರಾಯ್ಡ್ ಬಂದಿರಲಿಲ್ಲ, PCOD ಬಂದಿರಲಿಲ್ಲ, ಏನೂ ಬಂದಿರಲಿಲ್ಲ. ಬಟ್ ಸ್ಕ್ಯಾನ್ ಮಾಡಿಸಿದಾಗ ಸ್ಕ್ಯಾನಲ್ಲೂ ಎಲ್ಲಿ ಹೆಂಗೆ ಗೊತ್ತಾಗಲಿಲ್ಲ ನಮಗೆ ಅಂತಂತಂದರೆ, ನಾನು ರೆಗ್ಯುಲರಾಗಿ ಇಲ್ಲಿ ಒಂದು ಕಡೆ ಸ್ಕ್ಯಾನ್ ಮಾಡಿಸಿದಾಗ ಅವ್ರು ಏನಂದರು, ಏನೋ ಒಂದು ಚಿಕ್ಕದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದರು. ಬಟ್ ಅದು ಮತ್ತೆ ನಾವು ಫಾಲೋ ಅಪ್ ಮಾಡಿದ್ವಿ, ಹಿಂಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಹೋದಾಗ ಅವ್ರು ಏನು ಹೇಳಿದ್ರು, ಏನೂ ಇಲ್ಲ ನಿಮಗೆ, ಮತ್ತು ಅದು ಏನೂ ಕಾಣಿಸ್ತಾ ಇಲ್ಲ, ಅದು ನಾರ್ಮಲ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ನಾವು ಇನ್ನೇ ನಾರ್ಮಲ್ ಇದೆ ಅಂತ ಹೇಳಿದ್ರಲ್ಲ ಅಂತ ಅಂದ್ಕೊಂಡು ಹಿಂಗೆ ಮುಂದೆ ಹೋಗಿದ್ವಿ. ಇನ್ನೇನು ಅವರು ಹೇಳಿದ್ರು, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ವಲ್ಲ, ಏನು ಬೇರೆ ಥೈರಾಯ್ಡ್ ಇಲ್ಲ, PCOD ಇಲ್ಲ, ಹಾಗಾಗಿ ಹಿಂಗೆ ರೆಗ್ಯುಲರ್ ಆಗಿದೆ, ನಿಮ್ಮದು ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿದೆ ನಿಮ್ಮ ಇದು ಹೆಲ್ತ್ ವೈಸ್ ಯುಟ್ರಸ್ ಇದೆಲ್ಲ ಚೆನ್ನಾಗಿದೆ, ನಿಮಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾವು ಸರಿ ಅಂತ ಅದನ್ನು ನಂಬ್ಕೊಂಡಿದ್ವಿ. ಆಮೇಲೆ ಇದೇ ರೀತಿ ಆದಮೇಲೆ ನಾವು ಮತ್ತೆ ಯಾಕೋ ನನಗೆ ಡೌಟ್ ಆದಾಗ ನಾನು ಇನ್ನೊಂದು ಕಡೆ ನಾನು ತೋರಿಸ್ದೆ. ಎಲ್ಲಿ ತೋರಿಸ್ದೆ ಅಂತಂದರೆ ಇಲ್ಲಿ ತೋರಿಸ್ದಾಗ ನನಗೆ ನನ್ನ ಸ್ಕ್ಯಾನಿಂಗಲ್ಲಿ ಬೇರೆ ರೀತಿಯೇ ಬಂತು. ಏನು ಬಂತು ಅಂತಂತಂದರೆ, ನಾವು ಹಿಂಗೆ ನೋಡಿ ನಾನು ಏನು ಅಂದ್ಕೊಂಡಿದ್ದೆ, 28 ಡೇಸ್ ಸೈಕಲ್ ಇರೋದ್ರಿಂದ ಏನು ನಾನು 30 ಡೇಸೂ ವೆಯ್ಟ್ ಮಾಡಲ್ಲ, 28 ಡೇಸ್ ಇರೋದ್ರಿಂದ ನಾನು ನಾರ್ಮಲ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಹೇಳಿದ್ರು, ನಿಮಗೆ ಒಂದು ಪಾಲಿಪ್ ಇದೆ ಅಂತ ಹೇಳಿದ್ರು. ಅದು ಪಾಲಿಪ್ ಅಂತಂದರೆ ಅದು ಎಂಡೋಮೆಟ್ರಿಯಮ್ ಪಾಲಿಪ್ ಅಂತ ಹೇಳಿದ್ರು. ಅದು ಏನಕ್ಕೆ ಬರುತ್ತೆ ಅಂತ ರೀಸನ್ ಹೇಳಲಿಲ್ಲ ಅವರು. ಯಾವುದ್ರ ಇದರಿಂದನೂ ಬರಬಹುದು, ಅದು ಒಟ್ಟಾರೆ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಬಂದಿರೋದು ಅಂತ ಹೇಳಿದ್ರು. ಪರ್ಟಿಕ್ಯುಲರಾಗಿ ಇದರಿಂದನೇ ಬರುತ್ತೆ ಅಂತ ಹೇಳಲಿಲ್ಲ ಅವರು. ಆವಾಗ ನನಗೆ ಸಿಸ್ಟ್ ಗೊತ್ತಿತ್ತು, ಫೈಬ್ರಾಯ್ಡ್ ಗೊತ್ತಿತ್ತು. ಪಾಲಿಪ್ ಅಂದರೆ ಏನು ಅನ್ನೋದು ನಂಗೆ ಖಂಡಿತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಕೊನೆಗೆ ಹಿಂಗೆ ಅಂದರೆ ಏನು ಅಂತ ಸಡನ್ನಾಗಿ ನಮಗೂ ಕೇಳಿದಾಗ ಚಿಕ್ಕ ಮಕ್ಳು ಇಟ್ಕೊಂಡಿರ್ತೀವಿ, ನಮ್ಗೆ ಏನೂ ಗೊತ್ತಿಲ್ಲದಲ್ಲೇ ಇದ್ದಾಗ ಹೆಂಗೆ ಆಗುತ್ತೆ ಅಂತಂತಂದರೆ ಆ ಪರಿಸ್ಥಿತಿ 5 ನಿಮಿಷದಲ್ಲಿ ನನ್ನ ಮಗಳು ನನ್ನ ಕಣ್ಮುಂದೆ ಬಂದು, ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಪಾಲಿಪ್ ಅಂತಂದ್ರೆ ಏನು ಅಂತ. ಹೆಂಗೆ ಅಂತಂದರೆ ನಾವು ಒಂದು ಇದಾಗೋದೊಂದು ಕಣ್ಣಲ್ಲಿ ನೀರು ಆಲ್ರೆಡಿ ನನ್ನ ಮಗಳು ಕಣ್ಮುಂದೆ ಎಲ್ಲ ಬಂದು ಹೋಗ್ಬಿಡ್ತು. ಆವಾಗ ಡಾಕ್ಟ್ರು ಹೇಳಿದ್ರು, ಹೆದ್ರುಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಕಣಮ್ಮ, ಅದು ಪಾಲಿಪ್ ಅಂತಂತಂದರೆ ಅದು ಎಂಡೋಮೆಟ್ರಿಯಮ್ ಇದರಲ್ಲಿ ನಿಮ್ಮದು ಬರುತ್ತಲ್ವ, ಒಳಗಡೆ ಆ ಪದರ ಬರುತ್ತಲ್ಲ, ಅಲ್ಲಿ ಒಂದು ಎಕ್ಸ್ಟ್ರಾ ಗ್ರೋತ್ ಥರ ಬೆಳ್ಕೊಂಡಿರುತ್ತೆ, ಸಾಫ್ಟ್ ಗ್ರೋತ್ ಇರುತ್ತೆ. ಅದು ಬೇರೆ, ಅದು ನಾನ್ ಕ್ಯಾನ್ಸರಸ್, 95% ನಾನ್ ಕ್ಯಾನ್ಸರಸ್ ಆಗಿರುತ್ತೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆ ಥರ ಆಗಿರುತ್ತೆ. ಈಸ್ಟ್ರೋಜನ್ ಜಾಸ್ತಿಯಾಗಿ ಪ್ರೊಜೆಸ್ಟ್ರಾನ್ ಕಡಿಮೆ ಆಗಿದ್ದಾಗ ಆ ರೀತಿ ಆಗಿರುತ್ತೆ. ಅದು ನಾರ್ಮಲ್ಲೇ ಅಂತ ಹೇಳಿದ್ರು. ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅದು 0.5 ಏನಾದ್ರು ಇದ್ದರೆ ಅದು ನಾರ್ಮಲ್ಲೇ, ಏನೂ ಆಗಲ್ಲ.
ಪೀರಿಯಡ್ಸ್ ಆದಾಗ ಅದು ವಾಶೌಟ್ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಅದು ಜಾಸ್ತಿ ಇತ್ತು ಅಂತಂದರೆ ಅದನ್ನು ಪಾಲಿಪೆಕ್ಟಮಿ ಮಾಡಿ ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ನನಗೇನು ಯಾವುದೇ ರೀತಿ ಸಿಮ್ಟಮ್ಸ್ ಇರಲಿಲ್ಲ. ನನಗೆ ಆ್ಯಕ್ಚುಲಿ ನಾನು ಅಲ್ಲಿ ತೋರಿಸಿದಾಗ ಆಲ್ರೆಡಿ 1 ಸೆಂಟಿಮೀಟ್ರ್ ಆಗಿತ್ತು ನನಗೆ. ಅದು 1 ಸೆಂಟಿಮೀಟ್ರ್ 1.2 ಅಲ್ಲಿತ್ತು. ಆವಾಗ ಅವರು ಹೇಳಿದ್ರು ಇದನ್ನು ರಿಮೂವ್ ಮಾಡಿಸೋದಕ್ಕೂ ವೆಯ್ಟ್ ಮಾಡಬೇಕು. ಯಾಕಂದರೆ ಕೆಲವರಿಗೆಲ್ಲ 1 ವರ್ಷ ಇರುತ್ತೆ ಅದೇ ಹೋಗುತ್ತೆ, 6 ತಿಂಗಳಿರುತ್ತೆ ಅದೇ ಹೋಗುತ್ತೆ, ಇಲ್ಲ 1 ಮಂತ್ ಇರುತ್ತೆ ಹೋಗುತ್ತೆ. ನೀವು ವೆಯ್ಟ್ ಮಾಡಿ, ನೀವು ಸಡನ್ನಾಗಿ ಹೇಳಿದ ತಕ್ಷಣ ರಿಮೂವ್ ಮಾಡಿಸೋದಲ್ಲ, ಅಬ್ಸರ್ವೇಷನ್ ಮಾಡೋಣ 1 3 ಮಂತ್ಸ್ ಅಂತ ಹೇಳಿದ್ರು. ಅದು ಹೆಂಗೆ ಅಂತಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಪೀರಿಯಡ್ಸ್ ಆದಾಗ ಹೋದಾಗ ಕಾಣಿಸ್ತಾ ಇರಲಿಲ್ಲ. ಪೀರಿಯಡ್ಸ್ 9 ದಿನಕ್ಕೆ ಹೋದಾಗ ಅದು ಕಾಣಿಸ್ತಾ ಇತ್ತು, ಬಂದಿದೆ ಅಂತ ಗೊತ್ತಾಗ್ತಾ ಇತ್ತು. 1 ಮಂತ್ ಕಾಣಿಸ್ತು, 1 ಮಂತ್ ಕಾಣಿಸ್ತಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮತ್ತೆ ಸೆಕೆಂಡ್ ಒಪಿನಿಯನ್ ತೊಗೊಂಡ್ವಿ. ಹಿಂಗೆ 3-4 ತಿಂಗಳಿಂದ ನಾನು ಕಾಯ್ತಾ ಬಂದೆ. ಕೊನೆಗೆ ಇವಾಗ ಫೈನಲಿ ಅದು 1.4 ಆಗಿದೆ, ಅದು ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ನನ್ನ ಅದೃಷ್ಟಕ್ಕೆ ಅದು ಪಾಲಿಪ್ ಅಂತಂದರೆ ನನಗೆ ಅದು ಸೆಕೆಂಡ್ ಬೇಬಿ ಇನ್ಫರ್ಟಿಲಿಟಿ ಅಂತಲೇ ನಾವು ತೋರಿಸಿದ್ದು ನಾವು. ಹಂಗಾಗಿ ಅದು ಅದರಿಂದ ನಿಮ್ಗೆ ಆಗ್ತಿದೆ. ಏಕೆಂತಂದರೆ ನಿಮ್ದು ಇನ್ನೆಲ್ಲದೂ ಚೆನ್ನಾಗಿದೆ. ಏನು ಬೇರೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಎಲ್ಲ ಥರದ್ದು ಟೆಸ್ಟ್ ಮಾಡಿಸಿದ್ರು, ಆಂಟಿಬಾಡಿ ಟೆಸ್ಟ್ಗಳು ಬರುತ್ತಲ್ಲ ಅದು, ಎಲ್ಲ ಹಾರ್ಮೋನ್ಸ್ ಟೆಸ್ಟು ಎಲ್ಲ ಮಾಡಿಸಿದ್ರು, ಎಲ್ಲ ನಾರ್ಮಲ್ ಇತ್ತು. ಸೊ ಇದರಿಂದನೇ ಇದು ಇಂಪ್ಲಾಂಟ್ ಆಗೋಕ್ಕೆ ಬಿಡ್ತಿಲ್ಲ ನಿಮಗೆ, ಹಂಗಾಗಿ ನಿಮ್ಗೆ ಇದಾಗಿದೆ ಇದು ಅಂತ ಹೇಳಿದ್ರು. ಅದು ಏನೋ ನಮ್ಮ ಇದಕ್ಕೆ ಅದು ಅಷ್ಟಾಗಿದ್ದು ಅದು ಪಾಲಿಪ್ ಇದಾಗಿರುತ್ತೆ ಓಕೆ, ಬಟ್ ಅದು ಏನಕ್ಕೆ ಇರುತ್ತೆ ಅನ್ನೋದೇ ಗೊತ್ತಿಲ್ವಲ್ಲ. ನಾವು ಅದೇ ಎಲ್ಲ ತಪ್ಪು ತಿಳ್ಕೊಳ್ಳೋದು. ಈಗ ನಾನು ಅದೇ ರೀತಿ ಅಲ್ವಾ ತಪ್ಪು ತಿಳ್ಕೊಂಡಿದ್ದು. ನನ್ನ ಪೀರಿಯಡ್ಸ್ ರೆಗ್ಯುಲರ್ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ, ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ನಾವು ಹೆಣ್ಮಕ್ಳು ಅದೇ ತಪ್ಪು ಮಾಡ್ತೀವಲ್ವ. ನಾವು ರೆಗ್ಯುಲರ್ ಆಗಿರುತ್ತೆ, ನಮಗೇನೂ ಇದಿಲ್ಲ ಅಂತ ತೋರಿಸ್ಕೊಳ್ಳೋದೇ ನಾವು ಲೇಟ್ ಮಾಡ್ತೀವಿ. ನೋಡ್ರಿ ಹಿಂಗೆ ಕೆಲವೊಂದ್ಸಲ ಹಿಂಗೆ ನಮ್ಗೆ ಗೊತ್ತಿಲ್ಲಲ್ಲ ಒಳಗಡೆ ಆಗಿರೋದು ಯಾರಿಗೆ ಗೊತ್ತಿರುತ್ತೆ ನಮಗೆ. ಹಾಗಾಗಿ ನಾವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಸಹ ನಿಮಗೋಸ್ಕರ ನೀವು 1,000 ಖರ್ಚು ಮಾಡಿದ್ರೂ ಪರವಾಗಿಲ್ಲ, 6 ತಿಂಗಳಿಗೆ ಒಂದ್ಸಲ ಇಲ್ಲ 1 ವರ್ಷಕ್ಕೊಂದ್ಸಲ ನೀವು ದಯವಿಟ್ಟು ಎಲ್ಲರೂ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಈ ರೀತಿ ಮಾಡಿಸಿದಾಗ ಅಟ್ಲೀಸ್ಟ್ ನಮ್ಮ ಬಾಡಿಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕೆಲವೊಂದು ಅದ್ರ ರಿಲೇಟೆಡ್ ಟೆಸ್ಟ್ಗಳು ಇರುತ್ತೆ, ಅದನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ. ನಮಗೋಸ್ಕರ ನಾವು ಅಷ್ಟು ಖರ್ಚು ಮಾಡೋದ್ರಲ್ಲಿ ಏನಿಲ್ಲ. ಆದಮೇಲೆ ಏನೋ ದೊಡ್ಡದು ಬಂದ ಮೇಲೆ ನಾವು ಅದಕ್ಕೆ ದುಡ್ಡು ಹಾಕಿದ್ರೂ ಹುಷಾರಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಾಗಿ ಆವಾಗ ನೆಮ್ಮದಿ ಆರೋಗ್ಯ ಎಲ್ಲದನ್ನು ಕಳ್ಕೊಳೋದಕ್ಕಿಂತ ನಾವು 6 ತಿಂಗಳು ವರ್ಷಕ್ಕೊಂದ್ಸಲ ಹೋಗ್ಬಿಟ್ಟು ನಮಗೋಸ್ಕರ ನಾವು ಟೈಮ್ ಕೊಟ್ಟು ಒಂದು ಸ್ಕ್ಯಾನ್ ಮಾಡಿಸ್ಕೊಂಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ಈ ರೀತಿ ನಂದು ನಡೀತಾ ಬಂತು. ಹಂಗಾಗಿ ಎಷ್ಟೋ ಹೆಣ್ಮಕ್ಳು ಹೇಳ್ತಿರ್ತಾರೆ, ಈಗ ನೆಗ್ಲೆಕ್ಟ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಈಗ ಮದುವೆ ಆದಾಗ ಕೆಲವರೆಲ್ಲ ನಮ್ಮದೇನು ಈಗ ಆಗಲಿಲ್ಲ ಮಕ್ಕಳು ಅಂತಂತಂದ್ರೂ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆಂತಂದರೆ ನನಗೇನೂ ಪ್ರಾಬ್ಲಮ್ ಇಲ್ಲ, ನನ್ನ ಪೀರಿಯಡ್ಸ್ ರೆಗ್ಯುಲರ್ ಇದೆ ಅಂದರೆ ಆಟೋಮೆಟಿಕಲಿ ಹಾಗೆ ಆಗುತ್ತೆ. ಅದು ಒಂದು ನಮ್ಮ ತಲೆಯಲ್ಲಿ ಎಲ್ಲರೂ ತಲೆಯಲ್ಲೂ ಸಹ ಕೂತಿರುತ್ತೆ. ಆವಾಗ ನಾವು ಕೂತಿದ್ದಾಗ ನಾವೇನು ಮಾಡ್ತೀವಿ, ಆಗುತ್ತೆ ಅಂತ ವೆಯ್ಟ್ ಮಾಡ್ತೀವಿ. ಬಟ್ ಈ ಥರ ಒಳಗಡೆ ನಮಗೆ ಆಗಿದ್ದಾಗ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಅದು. ಹಾಗಾಗಿ ಯಾರೂ ನೆಗ್ಲೆಕ್ಟ್ ಮಾಡಿಸ್ಕೊಂಬಿಡಿ. ನೀವು ಯಾವಾಗಲಾದರೂ ಮಾಡ್ಕೊಳ್ಳಿ, ಅದು ನಿಮ್ಮ ಪರ್ಸನಲ್ಸ್ ಆಗಿರುತ್ತೆ. ಮಕ್ಕಳು ಮಾಡ್ಕೊಳ್ಳೋದು ನಮ್ಮಿದೇ ಇರುತ್ತೆ. ಆದರೆ ನಮಗೆ ನೋಡಿ ನಾನು ಹೇಳ್ತಿರೋದು ಏನಕ್ಕೆ, ನನಗೇನು ಸಿಮ್ಟಮ್ಸ್ ಇಲ್ಲದಲೇ ನನಗೇನು ಸಿಮ್ಟಮ್ಸ್ ಇರಲಿಲ್ಲ. ಇದೆ ಅಂತ ನನಗೆ ಗೊತ್ತಾಗಿದ್ರೂ ನನಗೇನು ಬೇರೆ ರೀತಿ ಸಿಮ್ಟಮ್ಸ್ ಇರಲಿಲ್ಲ. ಅದಕ್ಕೆ ಕೆಲವೊಂದು ಸಿಮ್ಟಮ್ಸ್ ಎಲ್ಲ ಇರುತ್ತಂತೆ ಕೆಲವರಿಗೆ, ಬಟ್ ನನಗೆ ಏನೂ ಸಿಮ್ಟಮ್ಸ್ ಇರಲಿಲ್ಲ. ನನಗೆ ಇನ್ಫರ್ಟಿಲಿಟಿ ಒಂದೇ ಸಿಮ್ಟಮ್ಸ್ ಇದ್ದಿದ್ದು. ಅದು ಬಿಟ್ಟರೆ ನನಗಿನ್ನು ಬೇರೆದೇನೋ ಅದು ಎಕ್ಸ್ಟ್ರಾ ನನಗೆ ಪೇಯ್ನ್ ಬರೋದು ಅದಾಗಿ ಏನು ಸಿಮ್ಟಮ್ಸ್ ಇರಲಿಲ್ಲ. ನನಗೆ ಗೊತ್ತಾಗಿಲ್ಲ ಅದು ಇರೋದು, ಬೆಳ್ಕೊಂಬಂದಿರೋದು. ಹಾಗಾಗಿ ಕೆಲವರು ಅದೇ ತಪ್ಪು ಕಲ್ಪನೆಯಲ್ಲಿ ಇರ್ತೀವಿ ನಾವು. ಪೀರಿಯಡ್ಸ್ ರೆಗ್ಯುಲರ್ ಇರುತ್ತೆ ನಮಗೆ, ಹಂಗಾಗಿ ಮಗು ಆಗುತ್ತೆ, ನಮ್ಮದೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಒಳಗಡೆ ಈ ರೀತಿ ಆದಾಗ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಅದನ್ನು ನೀವು ಅದಕ್ಕೆ ಕ್ಯೂರ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮತ್ತೆ ನೀವು ಇದನ್ನು ಬಾಡಿನ ಹೀಲ್ ಮಾಡಿಕೊಂಡು ಇದಕ್ಕೆಲ್ಲ ಬಂದು ನೀವು ಮಾಡ್ಕೊಳ್ಳೋದು ಅಂತಂತಂದರೆ ಈ ರೀತಿ ಇರುತ್ತೆ. ಹಾಗಾಗಿ ಯಾವುದೇ ಹೆಣ್ಮಕ್ಳೇ ಆಗಲಿ ದಯವಿಟ್ಟು ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಯಾರೂ ನೆಗ್ಲೆಕ್ಟ್ ಮಾಡ್ಕೊಂಬಿಡಿ. ನೀವು ತಪ್ಪು ತಿಳುವಳಿಕೆಯಿಂದ ಹೊರಗೆ ಬನ್ನಿ. ನಾವು ಪೀರಿಯಡ್ಸ್ ರೆಗ್ಯುಲರ್ ಇದೆ, ನಾವು ಆರಾಮಾಗಿದ್ದೀವಿ ಅನ್ನೋ ತಪ್ಪು ತಿಳುವಳಿಕೆಯಲ್ಲಿ ಹೊರಗೆ ಬಂದು ದಯವಿಟ್ಟು ನೀವು 1 ವರ್ಷಕ್ಕೊಂದ್ಸಲನಾದ್ರು ಆಗಲಿ, ಇಲ್ಲ 6 ತಿಂಗಳಿಗೂ ಆಗಲಿಲ್ಲ ಅಂತಂದರೆ 1 ವರ್ಷ, 6 ತಿಂಗಳಿಗೆ ನಾವು ಮಾಡಿಸ್ಬೋದು ಅಂತಂತಂದರೆ ಫೈನಾನ್ಷಿಯಲಿ ನಾವು ಇದರಲ್ಲಿದ್ದೀವಿ ಅಂತಂದರೆ 6 ತಿಂಗಳಿಗೆ ಒಂದ್ಸಲ ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ನಿಮ್ಮ ಹತ್ರ ಇರೋಂಥ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಒಂದೊಂದು ಸ್ಕ್ಯಾನ್ ಮಾಡಿಸ್ಕೊಂಡು ನೀವು ಹೆಲ್ತ್ ಹೆಂಗಿದೆ ನಿಮ್ಮದು ಒಳಗಡೆ ಇನ್ನರ್ ಹೆಲ್ತ್ ನಾನು ಹೇಳ್ತಿರೋದು. ನಮಗೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅಲ್ವಾ ಅದು, ನಮಗೆ ಯುಟ್ರಸ್ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಈಗ ಮಕ್ಕಳಾಗ್ದವರು ಇರ್ತಾರೆ, ಮಕ್ಕಳು ಇದಾಗಿರೋರು ಇರ್ತಾರೆ. ಹಿಂಗೆ ನಾವು ತಪ್ಪು ತಿಳ್ಕೊಳೋದು ಅಂತ ಅನಿಸುತ್ತೆ. ಹಾಗಾಗಿ ಅದು ಮಕ್ಕಳಾಗೋದು ಬಿಡೋದು ಭಗವಂತನ ಇಚ್ಛೆ. ನನ್ನ ಅನುಭವಕ್ಕೆ ಬಂದಿರೋಂಗೆ ಡಾಕ್ಟ್ರು ಅದಕ್ಕೊಂದು ಪೂರಕ ಒಪ್ಕೊಳ್ತೀನಿ.
ಬಟ್ ನಮ್ಮ ಬಾಡಿನೂ ನಾವು ಇದರಲ್ಲಿ ಇಟ್ಕೊಬೇಕು. ಅದೇ ರೀತಿ ಅವನು ಭಗವಂತ ಯಾವಾಗ ಕೊಡಬೇಕಂತ ನಿರ್ಧಾರ ಮಾಡಿರ್ತಾನೆ ಅವಾಗಲೇ ಅದು ಆಗೋದು. ಅದು ಹಂಗಾಗಿ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಈ ರೀತಿ ಚಿಕ್ಕ ಈಗ ನಮ್ದು ಇದರಲ್ಲೇ ಆಯಿತು, ಚಿಕ್ಕದ್ರಲ್ಲೇ ಆಯಿತು, ನನಗೆ ನಾವು ಬೇಗ ತೋರಿಸ್ಕೊಂಡ್ವಿ, ನಮಗೇನು ಇದಾಗಲಿಲ್ಲ. ಬಟ್ ಅದು ಕೆಲವರಿಗೆಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತಲೂ ಅದು ರೀಸನ್ನು ಹೇಳಿದ್ರು. ನಮ್ಮ ಫ್ಯಾಮಿಲಿ ಯಾವುದೇ ರೀತಿ ಈ ರೀತಿ ನಮ್ಗೆ ಹಿಸ್ಟ್ರಿ ಇರಲಿಲ್ಲ. ನನ್ನ ಇದರಲ್ಲೇ ನನಗೆ ಬಂದಿತ್ತು. ನಾನು ಇಷ್ಟು ಹೆಲ್ದಿಯಾಗಿದ್ದು ಒಳ್ಳೆ ಊಟ ತಿಂದು ಹೆಂಗೆ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಮತ್ತು ನಾನು ರೆಗ್ಯುಲರಾಗಿ ನಾನು ಎಕ್ಸಸೈಸ್ ವಾಕ್ ಕಂಪಲ್ಸರಿ ನಾನು ಇದರಲ್ಲಿ ಇದ್ದರೂ ಇಷ್ಟೆಲ್ಲ ನಾನು ನನ್ನ ಬಾಡಿನ ಬಗ್ಗೆ ನನ್ನ ಬಗ್ಗೆ ನಾವು ಕೇರ್ ಮಾಡಿಕೊಂಡ್ರೂ ಸಹ ನಮಗೆ ಆಗಿದೆ. ಹಂಗಾಗಿ ಯಾರು ಸಹ ನಿಮಗೆ ಯಾವುದೇ ಇದ್ರೂ ಸಹ ನೀವು ಏನೇ ಪ್ರಾಬ್ಲಮ್ ಇದ್ರೂ ಸಹ ಯಾರನ್ನೂ ಸಹ ಮುಚ್ಚಿಟ್ಕೊಂಬಿಡಿ. ದಯವಿಟ್ಟು ಹೋಗಿ ಒಂದ್ಸಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ನಿಮ್ಗೆ ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟು ಮೊದಲಿಂದನೇ ತೊಗೊಳ್ಳಿ. ಇವಾಗ ಎಲ್ಲಿ ನೋಡಿದ್ರು ನಮ್ಮ ಹೆಣ್ಮಕ್ಳಲ್ಲಿ ಬರೀ ಇದೇ ಕಾಯಿಲೆ, ಇದೇ ಥರದ್ದು ರೀಸನ್ನೇ ನಮಗೆ ಹೇಳ್ತಾ ಇರೋದು. ಹಾಗಾಗಿ ಯಾರೂ ನೆಗ್ಲೆಕ್ಟ್ ಮಾಡ್ಕೊಂಬಿಡಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ, ಒಪಿನಿಯನ್ ತೊಗೊಳ್ಳಿ. ನೀವು ದಯವಿಟ್ಟು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ಆ ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ, ತೋರಿಸ್ಕೊಳ್ಳಿ ಡಾಕ್ಟ್ರ್ ಹತ್ರ. ನಿಮಗೆ ನಾವು ರೆಗ್ಯುಲರಾಗಿ ನಾವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಈಗ ನೆಕ್ಸ್ಟ್ ಏನಾದರೂ ನಿಮಗೆ ಈ ಪಾಲಿಪ್ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಹಂಗಂದರೆ ಏನು, ಹೆಂಗೆ ನಮಗೂ ಹೇಳಿದ್ದಾರೆ ಅಂತ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ. ನೆಕ್ಸ್ಟ್ ಇದ್ರ ಪ್ರೋಸೆಸ್ ನಂದು ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಕಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು, ಎಲ್ರಿಗೂ ನಮಸ್ಕಾರ.